ಥೈಲೆಂಡ್ನ ಓಪಲ್ ಸುಚಾಟಾ ಚುವಾಂಗಸ್ರಿ 2025ರ ಮಿಸ್ ವರ್ಲ್ಡ್ ಪಟ್ಟವನ್ನು ಗೆದ್ದಿದ್ದಾರೆ. ಈ ಸಾಧನೆಯೊಂದಿಗೆ ಅವರು ಈ ಪ್ರಶಸ್ತಿ ಗೆದ್ದ ಮೊದಲ ಥಾಯ್ ಮಹಿಳೆಯಾಗಿದ್ದಾರೆ. 21 ವರ್ಷದ ಓಪಲ್ ಚುವಾಂಗಸ್ರಿ ಫುಕೆಟ್ ಮೂಲದವರು. ತಾಮ್ಸಾಟ್ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ವಿಜ್ಞಾನ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪದವಿ ಅಧ್ಯಯನ ಮಾಡುತ್ತಿದ್ದಾರೆ. ಅವರು ಥಾಯ್, ಇಂಗ್ಲಿಷ್ ಮತ್ತು ಚೈನೀಸ್ ಭಾಷೆಗಳಲ್ಲಿ ಪ್ರಾವೀಣ್ಯ ಹೊಂದಿದ್ದಾರೆ. ಮಿಸ್ ವರ್ಲ್ಡ್ 2025 ಸ್ಪರ್ಧೆ ಮೇ 31ರಂದು ಹೈದರಾಬಾದ್ನಲ್ಲಿ ನಡೆದಿತ್ತು. ಈ ಸ್ಪರ್ಧೆಯಲ್ಲಿ 108 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ಹಿಂದೆ ಓಪಲ್ ಅವರು ಮಿಸ್ ಯೂನಿವರ್ಸ್ ಥೈಲ್ಯಾಂಡ್ 2024 ಪಟ್ಟವನ್ನು ಗೆದ್ದಿದ್ದರು ಮತ್ತು ಮಿಸ್ ಯೂನಿವರ್ಸ್ 2024ರ ಸ್ಪರ್ಧೆಯಲ್ಲಿ ತೃತೀಯ ರನ್ನರ್ ಅಪ್ ಆಗಿದ್ದರು. ಓಪಲ್ 16ನೇ ವಯಸ್ಸಿನಲ್ಲಿದ್ದಾಗ 10 ಸೆಂಟಿಮೀಟರ್ ಗಾತ್ರದ ಸ್ತನದ ಗಡ್ಡೆಗಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ಅವರಿಗಿದ್ದ ಕ್ಯಾನ್ಸರ್ ಜೀವಕ್ಕೆ ಹಾನಿಕಾರಕವಾಗಿರದಿದ್ದರೂ ಕಾಯಿಲೆ ಪತ್ತೆಯಾದಾಗ ಸುಚಾಟಾ ಭಾವನಾತ್ಮಕವಾಗಿ ಕುಗ್ಗಿ ಹೋಗಿದ್ದರು. ಆತಂಕ ಮನೆ ಮಾಡಿತ್ತು. ಈ ಅನುಭವದಿಂದ ಪ್ರೇರಿತವಾಗಿ ಅವರು ಓಪಲ್ ಫಾರ್ ಹರ್ ಎಂಬ ಹೆಸರಿನಲ್ಲಿ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಸಾಮಾಜಿಕ ಯೋಜನೆ ಆರಂಭಿಸಿದರು. ಸ್ತನ ಕ್ಯಾನ್ಸರ್ ಕುರಿತು ಶಿಕ್ಷಣ ನೀಡುವುದು, ಪ್ರಾರಂಭಿಕ ಹಂತದಲ್ಲಿಯೇ ಪತ್ತೆ ಮಾಡಿ ಚಿಕಿತ್ಸೆ ಪಡೆಯುವುದು ಹಾಗೂ ಕಾಯಿಲೆಯಿಂದ ಗುಣಮುಖರಾದವರ ಸಬಲೀಕರಣದಂತಹ ಕಾರ್ಯಗಳನ್ನು ಓಪಲ್ ಫಾರ್ ಹರ್ ನಡಿ ಕೈಗೊಳ್ಳಲಾಗುತ್ತದೆ. ಸ್ತನ ಕ್ಯಾನ್ಸರ್ ಯಾರಿಗೂ ಮತ್ತು ಯಾವ ವಯಸ್ಸಿನವರಿಗೂ ಬರಬಹುದು. ಇದು ಕಟು ವಾಸ್ತವ. ಹೀಗಾಗಿ ಯುವತಿಯರು ಇದರ ಬಗ್ಗೆ ಅರಿವು ಹೊಂದಿರಬೇಕು. ಕಾಳಜಿ ಕೊರತೆ ಅಥವಾ ಭಯದ ಕಾರಣದಿಂದಾಗಿ ಯಾವ ಮಹಿಳೆಯೂ ನಿರ್ಲಕ್ಷ್ಯಕ್ಕೆ ಒಳಗಾಗುವುದಿಲ್ಲ ಎಂಬುದನ್ನು ಖಾತ್ರಿಪಡಿಸುವುದು ನನ್ನ ಗುರಿಯಾಗಿದೆ ಎಂದು ಓಪಲ್ ಸುಚಾಟಾ ಚುವಾಂಗಸ್ರಿ ಹೇಳಿದ್ದಾರೆ. ಪಾಡ್ಕಾಸ್ಟ್ಗಳ ಮೂಲಕ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವುದು, ವಿವಿಧ ಆಸ್ಪತ್ರೆಗಳ ಸಹಕಾರದೊಂದಿಗೆ ಉಚಿತ ಸ್ತನ ಕ್ಯಾನ್ಸರ್ ಪತ್ತೆ ಶಿಬಿರಗಳ ಆಯೋಜನೆ, ಥೈಲ್ಯಾಂಡ್ನ ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನ ವೈದ್ಯರನ್ನು ಭೇಟಿ ಮಾಡಿ ನೀತಿ ನಿರೂಪಣೆಗೆ ಪ್ರಯತ್ನಿಸುವುದು ಓಪಲ್ ಫಾರ್ ಹರ್ ಕಾರ್ಯಕ್ರಮದ ಭಾಗವಾಗಿದೆ. ಈ ಉದ್ದೇಶಕ್ಕಾಗಿ ಅಗತ್ಯವಿರುವಷ್ಟು ನಿಧಿ ಸಂಗ್ರಹಿಸಲು ಕೂಡ ಅವರು ಶಕ್ತರಾಗಿದ್ದಾರೆ ಎಂದು ಓಪಲ್ ಸುಚಾಟಾ ಚುವಾಂಗಸ್ರಿ ಹೇಳುತ್ತಾರೆ. ತಮಗೆ ಕ್ಯಾನ್ಸರ್ ಇರುವುದು ಪತ್ತೆಯಾದ ನಂತರ ಎಷ್ಟೋ ಮಹಿಳೆಯರು ಮೌನವಾಗಿಯೇ ನೋವು ಅನುಭವಿಸುತ್ತಾರೆ. ಕಾಯಿಲೆ ಬಗ್ಗೆ ಸಮಾಜದಲ್ಲಿರುವ ಕಳಂಕ, ಅರಿವಿನ ಕೊರತೆ ಅಥವಾ ಚಿಕಿತ್ಸೆ ಪಡೆಯಲು ಅಗತ್ಯವಿರುವಷ್ಟು ಆರ್ಥಿಕ ಶಕ್ತಿ ಇಲ್ಲದೇ ಇರುವುದು ಕಾಯಿಲೆ ಪೀಡಿತರು ನೋವು ಅನುಭವಿಸುವಂತೆ ಮಾಡುತ್ತದೆ ಎಂಬುದನ್ನು ಸುಚಾಟಾ ಅರ್ಥ ಮಾಡಿಕೊಂಡಿದ್ದರು. ಓಪಲ್ ಅವರ ಈ ಸಾಧನೆಗಳು ಥೈಲ್ಯಾಂಡ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ಮಹಿಳಾ ಸಬಲೀಕರಣದ ಪ್ರತೀಕವಾಗಿದೆ.